3 ದಿವಸ ಪ್ರವಾಸ ಮಾಡ್ತಾರೆ. ಹೊಸ ರೀತಿಯಲ್ಲಿ ಸಂಘಟನೆ ಕಟ್ಟೋಣ. ಯಾವುದೇ ವ್ಯಕ್ತಿಗೆ ಈ ಸಂಘ ಮತ್ತು ಸ್ವಾಮೀಜಿಯವರ ಬಲಿಪಶು ಆಗದಂಗೆ ನೋಡಿಕೊಳ್ಳುವಂತ ದೊಡ್ಡ ಜವಾಬ್ದಾರಿ ನಿಮ್ಮೆಲ್ಲರದು. ಬಹಳ ಹತ್ತಿರದಿಂದ ಪೂಜ್ಯರನ್ನ ನಾವೆಲ್ಲ ಈ ಸಮಾಜಕ್ಕೆ ಉಪಯೋಗಿಸ್ಕೊಳ್ಳೋಣ, ಬಳಕೆ ಮಾಡಿಕೊಳ್ಳೋಣ. ಅವರ ತಾಕತ್ತು ಬಹಳ ಇದೆ, ಅವರ ಸಣ್ಣತನ ಬಹಳ ಇದೆ. ಆ ಮೂಲಕವಾಗಿ ಸಂಘ ಮತ್ತು ಪೀಠವನ್ನು ಬೆಳೆಸೋಣ. ನಾವೆಲ್ಲರೂ ಗೌರವದಿಂದ ಈ ಕಾರ್ಯಕ್ರಮಕ್ಕೆ ಬರ್ರಿ ಅಂತ ಕರೆದಾಗ ಇನ್ನೂ ಬಹಳ ಜನ ಬರ್ತಾರೆ, ಬಹಳ ದೂರದಿಂದ ಬರ್ತಾರೆ. ತಾವೆಲ್ಲರೂ ಶಾಂತ ರೀತಿಯಿಂದ ಎಲ್ಲ ರಾಜಕಾರಣಿಗಳ ಎಲ್ಲ ಜಗದ್ಗುರುಗಳ ಮಾತುಗಳನ್ನು ಆಲಿಸ್ತಾ ನಮ್ಮ ಜೊತೆಗೆ ಸಿರಿಗೇರಿಯ ಪೂಜ್ಯರು ವಾಲ್ಮೀಕಿ ಜಗದ್ಗುರುಗಳು ಇದ್ದಾರೆ. ಅತ್ಯಂತ ಕ್ರಿಯಾಶೀಲ ಸ್ವಾಮೀಜಿಯವರು, ಅವರ ಬರುವಿಕೆಗೆ ನಮಗೆ ಖುಷಿಯಾಗಿದೆ. ದಯವಿಟ್ಟು ತಾವೆಲ್ಲರೂ ದೂರ ನಿಂತವರೆಲ್ಲ ಬಂದು ಈ ಕಾರ್ಯಕ್ರಮಕ್ಕೆ ಗೌರವ ಕೊಡಬೇಕು. ಒಂದು ಸಲ ನನ್ನ ವಿನಂತಿ, ಕೇಂದ್ರ ಸಚಿವರಿಗೆ ಮುಂದಿನ ವರ್ಷ ವೀರಣ್ಣ ಕಿತ್ತೂರು ಚೆನ್ನಮ್ಮನ ಜಯಂತಿನ ಅದ್ದೂರಿಯಾಗಿ ಮಾಡಲಿಕ್ಕೆ ನಮ್ಮೆಲ್ಲ ಬಂಧುಗಳಿಗೆ, ಎಲ್ಲ ಜಗದ್ಗುರುಗಳು ಸ್ವಾಮೀಜಿಯವರ ನೇತೃತ್ವದಲ್ಲಿ ಎಲ್ಲ ಹಾಲಿ ಮತ್ತು ಮಾಜಿ ಶಾಸಕರುಗಳು ಎಳ್ಳು ಬೆಲ್ಲ ಕೊಟ್ಟು ಬಂಗಾರದಂಗ ಬದುಕನ್ನು ಸಾಗಿಸೋಣ, ನೆಮ್ಮದಿಯ ಬದುಕನ್ನು ಸಾಗಿಸೋಣ ಅನ್ನೋದು ಒಂದು ಸಾಂಕೇತಿಕವಾದದ್ದು. ಆ ಕಾರ್ಯಕ್ರಮವನ್ನು ವಿ ಸೋಮಣ್ಣವರು ಎಲ್ಲರ ಜೊತೆಗೆ ಹಂಚಿಕೊಳ್ತಾರೆ. ದಯವಿಟ್ಟು ಎಲ್ಲ ಬಂಧುಗಳಲ್ಲಿ ವಿನಂತಿ, ಯಾವ ಕಾರಣಕ್ಕೂ ಅವಸರ ಮಾಡದೆ ಕಾರ್ಯಕ್ರಮ ಮುಗಿದು ಕೊನೆಗೆ ಮಂಡಾಳು ಮಿರ್ಚಿ ತಿಂದೇ ಹೋಗೋಣ ಎಲ್ಲರೂ ಕೂಡಿ 5 ಗಂಟೆಗೆ. ಸನ್ಮಾನ್ಯ ವಿ ಸೋಮಣ್ಣ ಅವರಿಗೆ, ಸನ್ಮಾನ್ಯ ಬಸವರಾಜ ಬೊಮ್ಮಾಯಿ ಅವರಿಗೆ, ಎಲ್ಲ ಶಾಸಕರುಗಳಿಗೆ, ಮಾಜಿ ಶಾಸಕರುಗಳಿಗೆ, ನಿಗಮದ ಅಧ್ಯಕ್ಷರುಗಳಿಗೆ ಈ ಒಂದು ಮಕರ ಸಂಕ್ರಾಂತಿಯ ಶುಭಾಶಯಗಳ ಹಂಚಿಕೊಂಡಿದ್ದಕ್ಕೆ ಧನ್ಯವಾದಗಳು. ಎಳ್ಳು ಬೆಲ್ಲ ಹಂಚುವುದರೊಂದಿಗೆ ಸಂಕ್ರಾಂತಿ ಸಂಭ್ರಮವನ್ನು ಅತ್ಯಂತ ಉತ್ಸುಕತೆಯಿಂದ ಉದ್ಘಾಟನೆ ಮಾಡಿ ಎಲ್ಲರಿಗೂ ಎಳ್ಳು ಬೆಲ್ಲವನ್ನು ಹಂಚಿದಂತಹ ಸನ್ಮಾನ್ಯ ಶ್ರೀ ವಿ ಸೋಮಣ್ಣನವರು, ಕೇಂದ್ರ ಸಚಿವರು, ಭಾರತ ಸರ್ಕಾರ, ಇವರಿಗೆ ನಿಮ್ಮೆಲ್ಲರ ಹೃತ್ಪೂರ್ವಕವಾದ ಧನ್ಯವಾದಗಳನ್ನು ಸಲ್ಲಿಸುತ್ತಾ ಈ ಕಾರ್ಯಕ್ರಮಕ್ಕೆ ಕೈಜೋಡಿಸಿದಂತಹ ಸರ್ವ ಗುರುವರಿಯರಿಗೂ ಹಾಗೂ ಅತಿಥಿ ಮಹೋದಯರಿಗೂ ನಿಮ್ಮೆಲ್ಲರ ಆದರಪೂರ್ವಕ ಧನ್ಯವಾದಗಳು. ಹರ 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 ಜೈ ಪಂಚಮಸಾಲಿ, ಜೈ ಪಂಚಮಸಾಲಿ, ಹರ ಹರ ಹರ. ಧನ್ಯವಾದ. ಜ್ಯೋತಿಯನ್ನ ಬೆಳಗುವುದರ ಮೂಲಕ ಹರ ಜಾತ್ರಾ ಮಹೋತ್ಸವಕ್ಕೆ ಚಾಲನೆ ನೀಡಿದಂತಹ ಸರ್ವ ಗುರುವರಿಯರಿಗೂ ಹಾಗೂ ಎಲ್ಲ ಗಣ್ಯಮಾನ್ಯರಿಗೂ ಹೃತ್ಪೂರ್ವಕವಾದ ಧನ್ಯವಾದಗಳು. ಉತ್ಸವ ರಾಕ್ ಗಾರ್ಡನ್ನ ಪ್ರಪಂಚದಾದ್ಯಂತ ಖ್ಯಾತಿ ಮಾಡಿರುವಂತಹ, ಅನೇಕ ಪ್ರಶಸ್ತಿ ಗಳಿಸಿರುವಂತಹ ಶ್ರೀಮತಿ ವೇದಾರಾಣಿ ಅವರು ನಮ್ಮ ಪಂಚಮಸಾಲಿಗಳು ಎನ್ನುವುದೇ ಒಂದು ದೊಡ್ಡ ಹೆಮ್ಮೆ. ಅದಕ್ಕಾಗಿ ನಮ್ಮೆಲ್ಲರ ಅಭಿನಂದನೆಯ ಚಪ್ಪಾಳೆಯನ್ನು ಮತ್ತೊಮ್ಮೆ ಜೋರಾಗಿ ಸಲ್ಲಿಸೋಣ. ರೊಟ್ಟಿ ಪಲ್ಯ ಬದುಕಿನ ಸಮರ
ಒಂಥರ ಅಸಹ್ಯ ಅಂತ ಫೋಟೋ ತೆಗೆಯೋದಿತ್ತು ಪ್ಲೇಸ್ ಯಾವುದೋ ರಾಜಕಾರಣಿ ಏನೋ ಸೇರ್ಬೇಕು ಅಂತಾರೆ, ಇನ್ನೊಬ್ಬ ರಾಜಕಾರಣಿ ಸೇರ್ಬೇಕು ಅಂತಾರೆ, ಯಾವುದೋ ಜಗದ್ಗುರು